ಇಡೀ ಕರ್ನಾಟಕ ಬಂದ್ಗೆ ಕಿಚ್ಚು ಹೊತ್ತಿದೆ ಬೆಳಗಾವಿ. ಯಾಕಂದ್ರೆ ಅಲ್ಲಿ ಬಸ್ ಚಾಲಕನ ಮೇಲೆ ನಡ್ಸ್ಕೊಂಡಂತ ರೀತಿ ಇದೆಲ್ಲವೂ ಕೂಡ ಬೆಂಕಿ ಹಚ್ಚಿದ್ರು, ಆಮೇಲೆ ಕಂಡಕ್ಟರ್ ಡ್ರೈವರ್ ಗಳಿಗೆಲ್ಲ ಹೊಡೆದ್ರು ಕನ್ನಡ ಯಾಕೆ ಮಾತಾಡ್ಬೇಕು ಅನ್ನೋ ದಿಮಾಕು. ಆಮೇಲೆ ಜೈ ಮಹಾರಾಷ್ಟ್ರ ಅಂತ ಬೇರೆ ಹೇಳಿಸಿದ್ರು ಕನ್ನಡಿಗರ ಹತ್ರ. ಇವೆಲ್ಲ ನಡೆದಿದ್ದು ಬೆಳಗಾವಿಯಲ್ಲಿ. ಆ ಕಿಚ್ಚು ಬೆಳಗಾವಿಯಲ್ಲೇ ಕಾಣಿಸ್ಲಿಲ್ಲ ಅಂದ್ರೆ ಹೇಗೆ? ಇನ್ನು ಬೆಳಗಾವಿಯಲ್ಲಿ ಬನ್ನ ಕಿಚ್ಚಿತ್ತು, ಪ್ರತಿಭಟನೆ ನಡೀತು, ಎಲ್ಲವೂ ಕೂಡ ಸ್ತಬ್ಧವಾಗಿತ್ತು. ಒಂದ್ ಅರ್ಥದಲ್ಲಿ ಹೆಂಗೆ ಅಂದ್ರೆ ಮಹಾರಾಷ್ಟ್ರ ಬಸ್ಗಳು ಬೆಳಗಾವಿಗೆ ಬರೋದಕ್ಕೆ ಹೆದ್ರು ಬಿಟ್ರು. ಆಮೇಲೆ ಬೆಳಗಾವಿನಲ್ಲಿ ದಿವ್ಯಾ ಬಹುತೇಕ ಸಂಘಟನೆಯವರು ಬಂದ್ಗೆ ಬೆಂಬಲ ಕೊಟ್ಟರು. ಬಹುತೇಕ ಸಂಘಟನೆಯವರು. ಹಾಗಾಗಿ ಅಲ್ಲಿ ಹೌದು, ಇಡೀ ಕರ್ನಾಟಕ ಬಂದ್ ಆಗ್ಬೇಕು ಅಂತ ಬಯಸೋರು ಬೆಳಗಾವಿಯಲ್ಲಿ ಅದ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಅವ್ರಿಗೆ ಮೂಡುತ್ತೆ. ನಾಳೆ ದಿನ ಇಂತ ಇನ್ಸಿಡೆಂಟ್ ಬಂದಾಗ್ಲೂ ಸಪೋರ್ಟ್ ಮಾಡಲ್ಲ ಜನ. ಹಾಗಾಗಿ ಅಲ್ಲಿ ಸಹಜವಾಗಿ ಬಂದ ಎಫೆಕ್ಟ್ ಇತ್ತು. ಇನ್ನು ದಾವಣಗೆರೆ ಚಿಕ್ಕಮಗಳೂರಿನಲ್ಲಿ ಅದಷ್ಟು ಹೈಡ್ರಾಮಾ ನಡೀತು. ಅದೆಲ್ಲವನ್ನ ಸಮಗ್ರ ವರದಿಗೆ ನೋಡ್ತೀವಿ. ಮರಾಠಿ ಪುಂಡಾಟಿಕೆ ವಿರುದ್ಧ ಕನ್ನಡಿಗರ ರೋಷಾಗ್ನಿ. ಬೆಳಗಾವಿಯಲ್ಲಿ ಕನ್ನಡ ಒಕ್ಕೂಟ ನಿಗಿನಿಗಿ ಉರುಳು ಸೇವೆ. ರಸ್ತೆಯಲ್ಲಿ ಮಲಗಿ ಧರಣಿ, ಪ್ರತಿಭಟನಾಕಾರರು ಖಾಕಿ ವಶಕ್ಕೆ. ಕನ್ನಡಿಗರ ಮೇಲೆ ಎಂಇಎಸ್ ಪುಂಡರ ದಬ್ಬಾಳಿಕೆ ಖಂಡಿಸಿ ಕನ್ನಡಿಗರು ಸಿಡಿದಿದ್ದಾರೆ. ಎಂಇಎಸ್ ಅಟ್ಟಹಾಸದ ವಿರುದ್ಧ ಬೆಳಗಾವಿಯಲ್ಲಿ ಕನ್ನಡ ಒಕ್ಕೂಟ ಸಂಘದ ಕಾರ್ಯಕರ್ತರ ರೋಷಾಗ್ನಿ ಧಗಧಗಿಸಿತು. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಧರಣಿ ಕೂತ ಹೋರಾಟಗಾರರು ಬೊಬ್ಬೆ ಹೊಡೆದು ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ರಸ್ತೆಯಲ್ಲಿ ಉರುಳು ಸೇವೆ ಮಾಡಿ ಸರ್ಕಾರ ಹಾಗೂ ಎಂಇಎಸ್ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಮೊಳಗಿಸಿದ್ರು. ಪ್ರತಿಭಟನೆ ಮಾಡ್ತಾ ಇದ್ದ 30ಕ್ಕೂ ಹೆಚ್ಚು ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದ್ರು. ಎಂಇಎಸ್ ಸಂಘಟನೆ ಯಾವತ್ತ ಮಠ ನಿಷೇಧ ಮಾಡುವುದಿಲ್ಲ, ಯಾವತ್ತ ಮಠ ಬ್ಯಾನ್ ಮಾಡುವುದಿಲ್ಲ, ಅವತ್ತ ಮಠ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ. ಈ ಹೋರಾಟಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದವಾಗಿ ಈ ಹೋರಾಟವನ್ನು ನಿರಂತರವಾಗಿ ನಾವು ನಡೆಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಏನಾದರೂ ಕನ್ನಡಿಗರ ಮೇಲೆ ಅಭಿಮಾನ ಇದ್ರೆ, ನಿಮಗೇನಾದರೂ ಕನ್ನಡಿಗರ ಮೇಲೆ ಪ್ರೀತಿ ಇದ್ರೆ ನೀವು ಎಂಇಎಸ್ ಸಂಘಟನೆ ನಿಷೇಧ ಮಾಡಲೇಬೇಕು. ಕರ್ನಾಟಕಕ್ಕೆ ಬಾರದ ಮಹಾರಾಷ್ಟ್ರ ಬಸ್ಗಳು. ಕರ್ನಾಟಕ ಗಡಿವರೆಗೂ ಮಾತ್ರ ಬಸ್ಗಳ ಸಂಚಾರ. ಬೆಳಗಾವಿಯಲ್ಲಿ ಕರ್ನಾಟಕದ ಗಡಿವರೆಗೂ ಮಾತ್ರ ಮಹಾರಾಷ್ಟ್ರ ಬಸ್ಗಳು ಸಂಚರಿಸಿದ್ವು. ಬಂದ್ ಹಿನ್ನೆಲೆಯಲ್ಲಿ ರಾತ್ರಿಯೇ ಮಹಾರಾಷ್ಟ್ರ ಬಸ್ಗಳನ್ನು ವಾಪಸ್ ಕಳಿಸಲಾಯಿತು. ಬೆಳಗಾವಿಯ ಅತಿಥಿ ಗೃಹ ಮುಂಭಾಗದಲ್ಲಿ ಕರವೇ ಕಾರ್ಯಕರ್ತರು ಎಂಇಎಸ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕನ್ನಡ ಬಾವುಟ ಹಿಡಿದು ಎಂಇಎಸ್ ನಿಷೇಧ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ರು. ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣದ ಬಳಿ ರಸ್ತೆ ಮೇಲೆ ಧರಣಿ ಕೂತ ಹೋರಾಟಗಾರರು ಹೋರಾಟವನ್ನು ನಡೆಸಿದ್ರು. ಬೆಳಗಾವಿ ನಗರಕ್ಕೆ ಎಂಟ್ರಿ ಆಗುವ ರಸ್ತೆ ತಡೆದು ಎಂಇಎಸ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಅಶೋಕ ವೃತ್ತದಲ್ಲಿ ಮಾನವ ಸರಪಳಿ ಮಾಡಿ ರಸ್ತೆ ಬಂದ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಎಂಇಎಸ್ ಪುಂಡರ ಗಡಿಪಾರಿಗೆ ಆಗ್ರಹ. ಎಂಇಎಸ್ ಪ್ರತಿಕೃತಿ ಹಿಡಿದು ಪ್ರತಿಭಟನೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡರನ್ನ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ರು. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ ಡಿ ಕುಮಾರಸ್ವಾಮಿ ಮತ್ತು ಸಂಸದರ ವಿರುದ್ಧ ಘೋಷಣೆ ಕೂಗಿದ್ರು. ಎಂಇಎಸ್ ಪುಂಡರ ಪ್ರತಿಕೃತಿಯನ್ನ ದಹಿಸಿ ಕೆಂಡ ಕಾರಿದ್ರು. ಬಸ್ಗಳನ್ನ ತಿಳಿದು ಬಾಯಿ ಬಡ್ಕೊಂಡು ಕಿಡಿಕಾರಿದ್ರು. ಹುಬ್ಬಳ್ಳಿಯಲ್ಲಿ ಒಂದ್ ಕಡೆ ಬಂದ್ ಬೆಂಬಲಿಸಿ ಪ್ರತಿಭಟನೆ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆಗೆ ಬಂದ್ ವಿರೋಧಿಸಿ ವಿನೂತನ ಪ್ರತಿಭಟನೆ ಆಯಿತು. ಹುಬ್ಬಳ್ಳಿ ಉತ್ತರ ಕರ್ನಾಟಕ ಆಟೋ ಸಂಘದವರು ಗುಲಾಬಿ ಹೂ ಕೊಟ್ಟು ಬಂದ್ಗೆ ವಿರೋಧ ವ್ಯಕ್ತಪಡಿಸಿ ಅಸಮಾಧಾನ ಹೊರಹಾಕಿದ್ರು. ಚಿಕ್ಕೋಡಿ ಅಥಣಿ ಪಟ್ಟಣದಲ್ಲಿ ಕರವೇ ಶಿವರಾಮೇಗೌಡ ಬಣ ವಿಜಯಪುರ ಸಂಕೇಶ್ವರ ರಾಜ್ಯ ಹೆದ್ದಾರಿ ತಡೆದ್ರು. ಶಿವಯೋಗಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಗೆ ರೈತ ಸಂಘಟನೆಗಳು ಬೆಂಬಲ ಸೂಚಿಸಿದ್ವು. ಬೆಳಗಾವಿ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟನಾಕಾರರು ಕೆಂಡ ಕಾರಿದ್ರು. ಎಂಇಎಸ್ ಬ್ಯಾನರ್ಗೆ ಚಪ್ಪಲಿ ಏಟು. ಬಳ್ಳಾರಿಯಲ್ಲಿ ಕರವೇ ಆಕ್ರೋಶದ ಜ್ವಾಲೆ. ಇನ್ನು ಬಳ್ಳಾರಿಯಲ್ಲಿ ಕರವೇ ಪ್ರತಿಭಟನೆಯ ಕಾವೇರ್ತು. ಬೈಕ್ ರ್ಯಾಲಿ ಬಳಿಕ ರಾಯಲ್ ಸರ್ಕಲ್ನಲ್ಲಿ ಪ್ರತಿಭಟಿಸಿದ ಕರವೇ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಎಂಇಎಸ್ ಬ್ಯಾನರ್ಗೆ ಚಪ್ಪಲಿಯಲ್ಲಿ ಹೊಡೆದು ಬೆಂಕಿ ಹಚ್ಚಿದ್ರು. ರಾಜ್ಯದಲ್ಲಿ ಎಂಇಎಸ್ ಪುಂಡರ ದಬ್ಬಾಳಿಕೆ ಹೆಚ್ಚಾಗ್ತಾ ಇದ್ದು ನಾವು ನಿರಂತರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ರು. ನೆಲ ಜಲ ಭಾಷೆ ಅಂತ ಬಂದಾಗ ರಾಜಕೀಯ ಮಾಡಬಾರ್ದು, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ ಹೋರಾಟಗಾರರು ಮನವಿ ಮಾಡಿಕೊಂಡ್ರು. ಬೆಳಗಾವಿ ಹೋಗಿ ಅಲ್ಲಿ ವಾಸ ಅಲ್ಲಿ ಒಂದೆರಡು ದಿನ ವಾಸ ಇದ್ದು ಮರಾಠರ ಮನೆಗೆ ತೂರಿ ಹೊಡೆಯಂತ ಪರಿಸ್ಥಿತಿ ಅವ್ರು ಮಾಡ್ಕೋಬಾರ್ದು. ಸ್ಥಳೀಯ ರಾಜಕಾರಣ ಹೇಳ್ತೀವಿ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೋಬೇಡ್ರಿ. ಫಸ್ಟ್ ನೀವು ಕನ್ನಡಿಗರು ವೋಟ್ ಹಾಕಿದ್ರೆ ನೀವು ಗೆದ್ದಿರೋದು. ನೀವು ಕನ್ನಡಿಗರ ಮೇಲೆ ನಿಮಗೆ ಒಂದು ಗೌರವ ಇಲ್ಲ ಅಂದ್ರೆ ಮರಾಠದ ಬಹಳ ಅವಳಿ ಹೆಚ್ಚಾಗ್ಬಿಡ್ತದೆ. ಒಂದಲ್ಲ ಪದೇ 15-20 ದಿನಕ್ಕೊಂದು ಸಮಸ್ಯೆ ಮಾಡ್ತಾರ. ಇದನ್ನೊಂದು ಅಂತ್ಯ ಆಡ್ಬೇಕು. ದಾವಣಗೆರೆಯಲ್ಲಿ ಬಸ್ಗಳಿಗೆ ತಡೆ. ಕನ್ನಡ ಪರ ಹೋರಾಟಗಾರರ ಬಂಧನ. ಅಖಂಡ ಕರ್ನಾಟಕ ಬಂದ್ಗೆ ದಾವಣಗೆರೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ. ಜಯದೇವ ಸರ್ಕಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ತಡೆದ ಕನ್ನಡ ಪರ ಹೋರಾಟಗಾರರನ್ನ ಪೊಲೀಸರು ಎತ್ತಾಕೊಂಡು ಬಸ್ಗಳಲ್ಲಿ ತುಂಬಿಸ್ಕೊಂಡು ಹೋದ್ರು. ಅಂಬೇಡ್ಕರ್ ಸರ್ಕಲ್ನಿಂದ ಎಸಿ ಕಚೇರಿ ತನಕ ವಿಶ್ವ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡ್ರು. ಜಯದೇವ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರೊಟೆಸ್ಟ್ ನಡೆಸಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ರು. ಮರಾಠಿ ಪುಂಡರನ್ನ ನಿಯಂತ್ರಿಸುವಲ್ಲಿ ಎಲ್ಲಾ ಸರ್ಕಾರಗಳು ವಿಫಲವಾಗಿದೆ. ರಾಜಕೀಯಕ್ಕಾಗಿ ಮರಾಠಿಗರನ್ನ ಓಲೈಸುವ ಕೆಲಸ ಆಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯ ಸರ್ಕಾರ ಏನು ಎಂಇಎಸ್ ಸಂಘಟನೆ ಏನಿದೆ, ಶಿವಸೇನೆ ಸಂಘಟನೆ ಇದೆ, ಅವರನ್ನ ಓಲೈಸ್ತಕ್ಕಂಥ ರಾಜಕಾರಣ ಬಿಟ್ಟು ಏನು ನಮ್ಮ ಕರ್ನಾಟಕ
ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಏನು ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಏನು ಮಾಡಿದ್ದಾರೆ, ಈ ಕೂಡಲೇ ಅವರು ಕನ್ನಡಿಗರ ಸ್ವಾಭಿಮಾನಕ್ಕೆ ಅವರು ಬೆಂಬಲ ಸೂಚಿಸ್ತಕ್ಕಂಥ ಕೆಲಸ ಮಾಡಬೇಕು. ಒಟ್ನಲ್ಲಿ ಬೆಂಗಳೂರು ಸೇರಿದಂತೆ ಜಿಲ್ಲೆಗಳಲ್ಲಿ ಅಖಂಡ ಕರ್ನಾಟಕ ಬಂದ್ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತ ಆಗಿತ್ತು. ಎಲ್ಲೂ ಕೂಡ ಬಂದ್ನ ಚಿತ್ರಣ ಕಂಡು ಬಂದಿಲ್ಲ. ಜನ ತಮ್ಮಷ್ಟಕ್ಕೆ ತಾವು ನಿತ್ಯ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದು ಕಂಡು ಬಂತು. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ. ವೆಲ್ಕಮ್ ಬ್ಯಾಕ್. ಅಂತೂ ಈ ಕರ್ನಾಟಕ ಬಂದ್ ನೆಪದಲ್ಲಿ ದಿವ್ಯಾ 1 ಗಂಟೆ ಪೂರ್ತಿ ಮೆಜೆಸ್ಟಿಕಲ್ ಸುತ್ತಾಡಿದ್ದಾರೆ ಆಯ್ತಾ. ಯಾಕಂದ್ರೆ ನಾವು ಮೆಜೆಸ್ಟಿಕ್ ಬರೋದು ಅಪರೂಪ. ಒಂದು ಕಾಫಿ ಕುಡಿಯೋಣ, ಸುಸ್ತಾಗಿದೆ. 2 ಕಾಫಿ ಕುಡಿ ಸರ್. ಬಟ್ ನನಗನ್ಸಿದ್ದು ಕೆಲವರು ನಾಡು ನುಡಿ ಜಲ ಇಂಥ ವಿಚಾರಗಳು ಬಂದಾಗ ನಾವು ಹಾಗೆ ಹೀಗೆ ಎಲ್ರು ಇದ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತೆಲ್ಲ ಅಂತಾರಲ್ಲ ದಿವ್ಯಾ. ಬಟ್ ಯಾಕೆ ಹೀಗಾಗತ್ತೆ ಅಂತ ಅಂದ್ಬಿಟ್ಟು ಅಂದ್ರೆ ನಮ್ಮ ಜನರಲ್ಲಿ ಆ ಶ್ರದ್ಧೆ ಅನ್ನೋದೇ ಕಡಿಮೆ ಆಗ್ಬಿಟ್ಟಿದ್ಯಾ? ಅಯ್ಯೋ ಹೋಗೋ ಅವ್ರ ಪಾಡ್ ಮಾಡ್ಕೊಳ್ಳೋರು ಮಾಡ್ಕೋತಾರೆ, ನಮ್ಗೇನಾಗ್ಬೇಕು, ನಮ್ ಜೀವನ ನಮ್ಗೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಅಂತಾರಲ್ಲ. ಬಟ್ ಯಾಕೆ ಈ ತರ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ನನಗೆ ಇದಾಗತ್ತೆ. ಈಗ ವಾಟಾಳ್ ನಾಗರಾಜ್ ಅವ್ರಾಗ್ಲಿ ಅಥವಾ ಸಾರಾ ಗೋವಿಂದ್ ಅವ್ರಾಗ್ಲಿ ಎಷ್ಟೊಂದು ಅವ್ರ ಸ್ವಾರ್ಥ ಇಲ್ಲ ಅಂತಂದ್ರೆ ಇಂಥ ಹೋರಾಟಗಳ ಕರೆ ಕೊಡ್ತಾರಲ್ಲ, ಎಲ್ಲಿ ಎಡುತ್ತಾ ಇದೀವಿ ನಾವು? ಅಂದ್ರೆ ಇದು ಒಂದ್ ರೀತಿ ಸಂಘಟನೆಗಳಿಗೆ ಪಾಠ ಅಂತ ಅನ್ಸುತ್ತೆ. ಅವ್ರು ಅರ್ಥ ಮಾಡ್ಕೊಳ್ರೆ, ಯಾಕಂದ್ರೆ ಎಲ್ಲರನ್ನೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಲ್ವಾ, ಆಗ ಮಾತ್ರ ಎಲ್ಲವೂ ಸಕ್ಸಸ್ ಸಾಧ್ಯ. ನಾವು ಉದ್ದೇಶ ಒಂದ್ ಇಟ್ಕೊಂಡು ಅದೇ ಸಕ್ಸಸ್ ಆಗುತ್ತೆ ಅಂತಂದ್ರೆ ಉದ್ದೇಶ ಕರೆಕ್ಟ್ ಇದೆ, ಆದ್ರೆ ಇವರು ಪ್ಲಾನ್ ಮಾಡೋ ರೀತಿ ಇದೆಯಲ್ಲ ಅದು ತಪ್ಪು. ಇಲ್ಲಿ ಪ್ರತಿಷ್ಠೆ ತೋರಿಸಬಾರ್ದು ಅಂತ ಅನ್ಸುತ್ತೆ. ಜನ ನೀರು ಜಲ ಇದು ಕನ್ನಡ ವಿಷಯದಲ್ಲಿ ನೆಲ ಜಲ ಭಾಷೆ ಈ ವಿಷಯಕ್ಕೆ ಬಂದಾಗ ಯಾವತ್ತೂ ಹಿಂದೆ ಸರ್ಗಿಲ್ಲ. ನಾನು ಹೈದರಾಬಾದ್ ನಲ್ಲಿ ಇದ್ದಾಗ ಅವಾಗ ಪ್ರತ್ಯೇಕ ತೆಲಂಗಾಣ ರಾಜ್ಯದ ಹೋರಾಟ ಅನ್ಸುತ್ತೆ. ನಾನ್ ನೋಡ್ತಾ ಇದ್ದಲ್ಲ ಅಲ್ಲಿ ಹೋರಾಟಗಳು ಹೆಂಗೆ ಅಂತಂದ್ರೆ ವಿಪರೀತ ಜನ ಸೇರ್ತಾ ಇದ್ರು. ಬಟ್ ಅಂತ ಒಂದು ಹೋರಾಟ ಅಂತಕ್ಕಂಥದ್ದು ಇವಾಗ ಕಾಣ್ತಾನೆ ಇಲ್ವಲ್ಲ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಮಾತ್ರ ಹೀಗ, ಅಥವಾ ನನಗೆ ಒಂದೊಂದ್ಸರ್ತಿ ಅನ್ಸುತ್ತೆ ಬೇರೆ ರಾಜ್ಯಗಳಲ್ಲೂ ಹೀಗಾಗುತ್ತಾ ಅಂತ ಅನ್ಬಿಟ್ಟು. ಬಟ್ ಐ ಡೋಂಟ್ ನೋ ಏನು ಅಂತ ಅನ್ಬಿಟ್ಟು. ಎನಿಹೌ ಸೊ ಸಮಗ್ರವಾಗಿ ನಿಮಗೆ ನಾವು ಮಾಹಿತಿ ಕೊಟ್ಟಿದೀವಿ ಅಂತ ನಾನಂತೂ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ಆಲ್ಮೋಸ್ಟ್ ಕಳೆದ 1 ಗಂಟೆಯಿಂದ ನಾವು ಜನರಿಗೆಲ್ಲ ಮಾಹಿತಿ ಕೊಟ್ಟಿದೀವಿ. ನೋಡೋಣ ನಮ್ಮ ಕವರೇಜ್ ಜನರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಬಿಟ್ಟು. ಯಾಕೆಂತಂದ್ರೆ ಔಟ್ಡೋರ್ ಬಂದಾಗ್ಲೇ ಅಂದ್ರೆ ನಾವು ಹೊರಗಡೆ ಬಂದಾಗ್ಲೇ ನಮ್ಗೆ ಸಮಸ್ಯೆಗಳು ಏನು ಅಂತ ಗೊತ್ತಾಗಲ್ಲ. ಬಟ್ ನಾನ್ ನೋಡುದಲ್ಲ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಜನರಿಗೂ ಅನಿಸ್ತಾ ಇದ್ದಿದ್ದು ಬಂದ್ ಬೇಕಿರ್ಲಿಲ್ಲ ಅಂತ. ಸೊ ಅದನ್ನ ಬೆಳಗಾವಿಯಲ್ಲೇ ಅದನ್ನ ಇನ್ನಷ್ಟು ವ್ಯಾಪಕವಾಗಿ ಮಾಡಿದ್ರೆ ಆಗ್ತಾ ಇತ್ತು ಖಂಡಿತ. ಸೊ ಎನಿಹೌ ನಮ್ಮ ಕವರೇಜ್ ವೀಕ್ಷಕರಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ